ಬೆಟ್ಟಿಂಗಿಗೆ ಬಾಸು ನಾನು, ಬೆಟ್ಟಿಂಗಲ್ ಟಾಪು ನಾನು, ನನ್ ಪೊಗರು ಯಾರ್ ಸುದ್ದಿಗ್ ಹೋಗೋದಿಲ್ಲ, ನನ್ ಕಂಟೆಗ್ ಬಂದೋರೆಲ್ಲ ವಾಪಸ್ಸು ಹೋಗೇ ಇಲ್ಲ. ಕರ್ಣೋ ಹಂಟರ್ ಕರ್ಣೋ ಥಂಡರ್ ಕರ್ಣೋ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೀಗ ಪ್ರಿವ್ಯೂವಲ್ಲಿ ನೋಡಿದ ರೀತಿ ವಿಡಿಯೋ ಎಡಿಟ್ ಮಾಡೋದನ್ನು ಹೇಗೆ ಅಂತ ನಾನು ನಿಮಗೆ ಫುಲ್ ನೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ರೀತಿ ಮಾಡೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಈ ವಿಡಿಯೋನ ಎಡಿಟ್ ಮಾಡೋದಕ್ಕೆ ನಿಮಗೆ ಬೀಟ್ ಮಾರ್ಕ್ ಆ್ಯಂಡ್ ಶೇಕ್ ಪ್ರಿಸೆಟ್ ಬೇಕಾಗುತ್ತೆ. ಆ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ನಿಮ್ಮ ಲೈಟ್ ಮೋಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ನಂತರ ನೀವು ಬೀಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಬಂದಿರುತ್ತೆ. 0.00 ಸೆಕೆಂಡಿಂದ ಹಿಡಿದು 21.11 ಸೆಕೆಂಡ್ವರೆಗೂ ಈ ಸಾಂಗ್ ಇರುತ್ತೆ. ಮತ್ತು 0.00 ಸೆಕೆಂಡ್ಗೆ ಬಂದು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಆಪ್ಷನ್ ಕಾಣಿಸ್ತಿದೆಯಲ್ಲ ಸೆಕೆಂಡ್ನೇದು, ಅದ್ರ ಮೇಲೆ ಕ್ಲಿಕ್ ಮಾಡಿದಂದರೆ ನಿಮ್ಮದು ಗ್ಯಾಲರಿ ಓಪನ್ ಆಗುತ್ತೆ. ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನೊಂದು ಫೋಟೋನ ಇವಾಗ ಸೆಲೆಕ್ಟ್ ಮಾಡ್ಕೊತೀನಿ. ನೋಡ್ಬೋದು, ನಾನಿವಾಗ ಈ ಫೋಟೋನ ಸೆಲೆಕ್ಟ್ ಮಾಡಿರ್ತೀನಿ. ನಂತರ ಇಲ್ಲಿ 3 ಡಾಟ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಂಪೋಸಿಷನ್ ಏರಿಯಾ ಕೊಟ್ಬಿಡಿ. ನಂತರ ಬ್ಯಾಕ್ ಬಂದು 21.11 ಸೆಕೆಂಡ್ಗೆ ಹೋಗಿ ಈ ಫೋಟೋನ ಈ ರೀತಿ ಎಳೆದ್ಬಿಡಿ. ನಂತರ 0.00 ಸೆಕೆಂಡ್ಗೆ ಬಂದು ಒಂದು ಸಲ ಫೋಟೋದ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೆಕ್ಸ್ಟ್ ಬಟನ್ ಕಾಣಿಸ್ತಿದೆಯಲ್ಲ, ಪ್ಲೇಟ್ ಬಟನ್ ಮಗಲಿಗೆ ನೆಕ್ಸ್ಟ್ ಬಟನ್ ಇದೆಯಲ್ಲ, ಅದನ್ನು ಒಂದು ಸಲ ಕ್ಲಿಕ್ ಮಾಡಿದಂದರೆ ಒಂದು ಸೆಕೆಂಡ್ನೇ ಬೀಟ್ ಮಾರ್ಕಿಗೆ ಹೋಗಿ ನಿಲ್ಲಿಸುತ್ತೆ. 1.26 ಸೆಕೆಂಡ್ಗೆ ಒಂದು ಸೆಕೆಂಡ್ನೇ ಬೀಟ್ ಇರುತ್ತೆ. ಅದಕ್ಕೆ ಹೋಗಿ ನೀವು ಅದನ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಜಸ್ಟ್ ಟ್ರಿಮ್ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಅದೇ ರೀತಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಟ್ರಿಮ್ ಮೇಲೆ ಕ್ಲಿಕ್ ಮಾಡಿ. ಇದೇ ರೀತಿ ಎಲ್ಲ ಫೋಟೋನು ಕಟ್ ಮಾಡ್ಕೊತ ಹೋಗಿ. ನೋಡ್ಬೋದು, ಈ ರೀತಿ ಕಟ್ಟಾಗಿರುತ್ತೆ. ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡ ತಕ್ಷಣ ಬ್ಯಾಕ್ ಬಂದು ಶೇಕ್ ಎಫೆಕ್ಟ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಮೇಜ್ 1 ಅಂತ ಇದೆಯಲ್ಲ ಇಲ್ಲಿ ಫಸ್ಟು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಫೆಕ್ಟ್ಸ್ ಅಂತ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಫಿ ಎಫೆಕ್ಟ್ಸ್ ಅಂತ ಬಂತಲ್ಲ, ಅದನ್ನ ಕೊಟ್ಬಿಡಿ. ನಂತರ ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡ್ಕೋಬೇಕಾಗುತ್ತೆ. ಬೀಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ನಂತರ ಈ ರೀತಿ ಸ್ಕ್ರಾಲ್ ಡೌನ್ ಮಾಡಿದರೆ ಇಮೇಜ್ 1 ಕಾಣಿಸ್ತಿದೆಯಲ್ಲ, 0.00 ಸೆಕೆಂಡಿಂದ 1.26 ಸೆಕೆಂಡ್ವರೆಗೂ ಇರುತ್ತೆ. ಇದು ಒಂದೇ ಇಮೇಜು. ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗ ಕಾಪಿ ಮಾಡ್ಕೊಂಬಂದಿದ್ದ ಎಫೆಕ್ಟ್ನ ಫೋಟೋದ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಕೊಟ್ಬಿಡಿ. ನಂತರ ಬ್ಯಾಕ್ ಬಂದು ಮತ್ತೆ ಶೇಕ್ ಎಫೆಕ್ಟ್ ಪ್ರಿಸೆಟ್ನ ಆನ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇಮೇಜ್ 1 ಅಂತ ಇದ್ರ ಮಗಲಿಗೆ ಇಮೇಜ್ 2 ಅಂತ ಇರುತ್ತೆ. ಅದು ಗ್ರೀನ್ ಕಲರಲ್ಲಿರುತ್ತೆ ಇಮೇಜು. ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಕಾಪಿ ಮಾಡಿಕೊಂಡು ನಂತರ ಬೀಟ್ ಮಾರ್ಕ್ ಪ್ರಿಸೆಟ್ಗೆ ಹೋಗಿ ಎರಡನೇ ಫೋಟೋಗೆ ಆ ಎಫೆಕ್ಟ್ನ ಪೇಸ್ಟ್ ಮಾಡೋಕ್ಕಾಗುತ್ತೆ. ಎರಡನೇ ಫೋಟೋ 1.26 ಸೆಕೆಂಡಿಂದ 3.27 ಸೆಕೆಂಡ್ವರೆಗೂ ಇರುತ್ತೆ. ಎರಡನೇ ಫೋಟೋದ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಕೊಟ್ಬಿಡಿ. ನಂತರ ಎರಡನೇ ಫೋಟೋಗೆ ಎಫೆಕ್ಟ್ ಪೇಸ್ಟ್ ಆಗಿರುತ್ತೆ. ನಂತರ ಮೂರನೇ ಎಫೆಕ್ಟ್ಗೆ ಹೋಗಿ ಕಾಪಿ ಮಾಡ್ಕೊಂಬರೋಕ್ಕಾಗುತ್ತೆ ಎಫೆಕ್ಟ್ನ. ಆದ್ದರಿಂದ ಶೇಕ್ ಎಫೆಕ್ಟ್ ಪ್ರಿಸೆಟ್ನ ಮತ್ತೆ ಬ್ಯಾಕ್ ಬಂದು ಶೇಕ್ ಎಫೆಕ್ಟ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಇಮೇಜ್ 1, ಇಮೇಜ್ 2, ಇಮೇಜ್ 3 ಅಂತ ಇರುತ್ತಲ್ಲ, ವೈಟ್ ಕಲರಲ್ಲಿರುತ್ತೆ ಅದು ಇಮೇಜು. ಅದ್ರ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಅದನ್ನ ಕಾಪಿ ಮಾಡಿಕೊಂಡು ನಂತರ ಮತ್ತೆ ಇಮೇಜ್ 3 ಬೀಟ್ ಮಾರ್ಕ್ ಹೋಗಿ ಇಮೇಜ್ 3ಗೆ ಅದನ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಫಸ್ಟ್, ಸೆಕೆಂಡ್, ಥರ್ಡ್ ಇಮೇಜು 3.27 ಸೆಕೆಂಡಿಂದ 5.28 ಸೆಕೆಂಡ್ವರೆಗೂ ಇರುತ್ತೆ.
ಅದಕ್ಕೆ ಹೋಗಿ ನೀವು ಈ ಕಾಪಿ ಮಾಡ್ಕೊಂಡು ಬಂದಿದ್ದ ಎಫೆಕ್ಟ್ನ ಹೋಗಿ ಥರ್ಡ್ ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗುತ್ತೆ. ನೋಡ್ಬೋದು ಈ ರೀತಿ ಬರುತ್ತೆ. ಎಫೆಕ್ಟ್ನ ಪೇಸ್ಟ್ ಮಾಡಿದ ನಂತರ ಬ್ಯಾಕ್ ಬಂದು ಫೋರ್ತ್ ಎಫೆಕ್ಟ್ನ ಕಾಪಿ ಮಾಡ್ಕೊಂಬರಬೇಕಾಗುತ್ತೆ. ಎಫೆಕ್ಟಿಗೆ ಹೋಗಿ ಸ್ಕ್ರಾಲ್ ಡೌನ್ ಮಾಡಿ ಫೋರ್ತ್ ಎಫೆಕ್ಟ್ ಇರುತ್ತೆ. ಫೋರ್ತ್ ಎಫೆಕ್ಟ್ ಕೂಡ ನಾನು ವೈಟ್ ಇಮೇಜ್ನಲ್ಲೇ ಹಾಕಿರ್ತೀನಿ. ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಕೊಟ್ಕೊಂಡು ನಂತರ ಬ್ಯಾಕ್ ಬಂದು ಮತ್ತೆ ಬೀಟ್ ಮ್ಯಾಪ್ ಸೆಟ್ನ ಆನ್ ಮಾಡ್ಕೊಳ್ಳಿ. ನಂತರ ಫೋರ್ತ್ ಎಫೆಕ್ಟ್ಗೆ ಫೋರ್ತ್ ಫೋಟೋಗೆ ಹೋಗಿ ಅದನ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಫೋರ್ತ್ ಫೋಟೋ 5.28 ಸೆಕೆಂಡಿಂದ ಸ್ಟಾರ್ಟ್ ಆಗಿರುತ್ತೆ. ಅದಕ್ಕೆ ಹೋಗಿ ಅದನ್ನ ಪೇಸ್ಟ್ ಮಾಡಿಬಿಡಿ. ನಂತರ ಎಲ್ಲ ಫೋಟೋಗೂ ಅದೇ ರೀತಿ ಉಳಿದಿದ್ದ ಎಲ್ಲ ಫೋಟೋಗೂ ಅದೇ ರೀತಿ ಪೇಸ್ಟ್ ಮಾಡ್ಕೊತ ಬಂದರೆ ನಾನು ಪ್ರಿವ್ಯೂವಲ್ಲಿ ತೋರಿಸಿದ ರೀತಿ ನಿಮಗೆ ವಿಡಿಯೋ ರೆಡಿ ಆಗುತ್ತೆ. ಅದನ್ನ ನೀವು ಎಕ್ಸ್ಪೋರ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಎಕ್ಸ್ಪೋರ್ಟ್ ಬಟನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ 1080p ಇದ್ದಿದ್ದ ಮೇಲೆ ಕ್ಲಿಕ್ ಮಾಡಿ 720p ಇಟ್ಕೊಳ್ಳಿ. ನಂತರ ಎಕ್ಸ್ಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ವಿಡಿಯೋ ನಿಮಗೆ ಎಕ್ಸ್ಪೋರ್ಟ್ ಆಗುತ್ತೆ. ನಾನು ಪ್ರಿವ್ಯೂವಲ್ಲಿ ತೋರಿಸಿದ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನಲ್. ಬಾಯ್ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.